ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ 2015ರಲ್ಲಿ ಸ್ಥಾಪಿತವಾದ ಕರ್ನಾಟಕ ಮಾದರ ಮಹಾಸಭೆಯನ್ನು ಪುನರ್ ರಚಿಸಲಾಗಿದ್ದು, ಅದನ್ನು ಅಭಿವೃದ್ಧಿಪಡಿಸಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಮಾದರ ಮಹಾಸಭೆಯ ಅಧ್ಯಕ್ಷ KH ಮುನಿಯಪ್ಪ ತಿಳಿಸಿದ್ದಾರೆ. ನವೆಂಬರ್ 30 ಭಾನುವಾರ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಗುಡಿಬಂಡೆಗೆ ಭೇಟಿ ನೀಡಿ ಅಲ್ಲಿ ಮಹಾಸಭೆಯನ್ನು ರಚಿಸುವ ಸಲುವಾಗಿ ಮಾತನಾಡಿದರು. ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾದ ಮಾದಿಗ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಬಲೀಕರಣಕ್ಕೆ ಕರ್ನಾಟಕ ಮಾದರ ಮಹಾಸಭೆ ಬದ್ಧವಾಗಿದೆ. ಸಮುದಾಯದ ಹಿತಾಸಕ್ತಿಗೆ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳು ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು. ಈ ಸಮಿತಿಯಲ್ಲಿ ಗೋವಿಂದ ಕಾರಜೋಳ, ಎ ನಾರಾಯಣಸ್ವಾಮಿ, RB ತಿಮ್ಮಾಪುರ, H ಆಂಜನೇಯ, BN ಚಂದ್ರಪ್ಪ ಸೇರಿದಂತೆ ಬಿಜೆಪಿ, ಕಾಂಗ್ರೆಸ್, JDS ಸೇರಿದಂತೆ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪರನ್ನು ಆಡಾಕ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು, ಜಿಲ್ಲಾ ಮತ್ತು ತಾಲೂಕು ಸಮಿತಿಯಲ್ಲಿ 9 ಜನ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, 5 ಜನ ವಿಶೇಷ ಆಹ್ವಾನಿತರು ಇರುತ್ತಾರೆ. ಇದು ಸಮಾಜದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರೋಧಿ ಅಲ್ಲ, ಮಾದಿಗ ಸಮುದಾಯದ ಅಭಿವೃದ್ಧಿ ಮಾಡುವುದು ಎಂದರು. ಕಾರ್ಯಕ್ರಮ ಇದು ಪಕ್ಷಾತೀತವಾಗಿರ್ತದೆ. ಇದು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಆಂಜನೇಯ, ಚಂದ್ರಪ್ಪ ಮತ್ತು ನಾರಾಯಣ ಸ್ವಾಮಿ, ಕಾರಜೋಳ ಅವರು, ತಿಮ್ಮರಾಯಪ್ಪನವರು, ಎಲ್ಲ ದಳ, ಕಾಂಗ್ರೆಸ್, BJP ಸಮಾಜದ ಒಂದು ಅಭಿವೃದ್ಧಿಗಾಗಿ, ಸಮಾಜದಲ್ಲಿ ಇದು ಬಹಳಷ್ಟು ಹಿಂದುಳಿದಿದೆ ಪರಿಶಿಷ್ಟ ಜಾತಿಗಳಲ್ಲಿ. ಇದರ ಅಭಿವೃದ್ಧಿಗೆ ಸುಮಾರು 15 ವರ್ಷದ ಹಿಂದೆ ನಾವು ಈ ಮಹಾಸಭೆ ಕಟ್ಟಿದ್ದೀವಿ. ಅದರ ತಡವಾಯಿತಿಗೆಲ್ಲ ಮತ್ತೆ ಒಟ್ಟಿಗೆ ಸೇರಿ ಲೀಡರ್ಸ್ ಎಲ್ಲ ಅಭಿವೃದ್ಧಿ ಮಾಡಬೇಕು. ಇದರ ಮುಖಾಂತರ ಒಳ್ಳೆ ವಿದ್ಯಾ ಸಂಸ್ಥೆಗಳನ್ನು ತೆಗಿಬೇಕು. ಜನರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳಿಬಿಟ್ಟು ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಜಿಲ್ಲಾವಾರು ಕಮಿಟಿಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪನವ್ರನ್ನ ಅಡಾಕ್ ಕಮಿಟಿ ಅಧ್ಯಕ್ಷರು ಮಾಡಿ ಒಂದು 9 ಜನ ಕಮಿಟಿ ಮತ್ತು 5 ಜನ ವಿಶೇಷ ಆಹ್ವಾನಿತರಿರ್ತಾರೆ. ತಾಲೂಕು ಮಟ್ಟದಲ್ಲೂ ಸೇಮ್ 9 ಜನ ಕಾರ್ಯಕಾರಿ ಸಮಿತಿ ಮತ್ತು 5 ಜನ ವಿಶೇಷ ಆಹ್ವಾನಿತರು. ಈಗಾಗಲೇ ಗೌರಿಬಿದನೂರಲ್ಲಿ ಭಾಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ಮುಗಿಸ್ಕೊಂಡ್ಬರ್ತಾಯಿದ್ದೀವಿ. ಇದು ಯಾವುದೇ ಸಮಾಜಕ್ಕೆ ವಿರುದ್ಧವಾಗಿಲ್ಲ, ಯಾವುದೇ ಪಕ್ಷಕ್ಕೂ ವಿರೋಧವಾಗಿಲ್ಲ. ಇದು ನಾವೆಲ್ಲ ಸಮುದಾಯದ ಮುಖಂಡರು, ಎಲ್ಲ ಪಕ್ಷಗಳಲ್ಲಿರೋರು ಸೇರಿ ಒಟ್ಟಿಗೆ ಈ ಜನಗಳ ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಮಾದಾರ ಮಹಾಸಭಾ ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ವಿ.